ಇಲ್ಲೊಂದು ಸ್ವಲ್ಪ ಹೊರಗೆ ಹೋಗೋದೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತ ನಾಳೆ ಎಲ್ಲಿ ಹೊಂಟೈತ್ರಿ ಅಂದ್ರೆ ದಾಂಡೇಲಿ ಹೊಂಟೈತಿ. ಆ್ಯಂಡ್ ನಮ್ಮ ಆರೋಗ್ಯ ಒಂದು ಸಲ ಸ್ವಚ್ಛ ತೊಳಿಬೇಕು. ರಾತ್ರಿ ನಾನು ಲೇಟ್ ಜಳಕ ಮಾಡೇನು. ಓಕೆ ಈವ್ನಿಂಗ್ನಾಗ ಮಾಡೇನು ನಾನು ಹೋಗ್ಲೇಪ್ಪ ಮಾಡೇನ. ನಿಂಗೇನು ನಾ ಪ್ರೂವ್ ಮಾಡೋ ಜರುರತ್ತಿಲ್ಲ. ಓಕೆ ಅಕ್ಕಿ ರೊಕ್ಕ ಹಾಕಿದ್ರಿ, ನಂದು ರೊಕ್ಕ ನಂದು. ಹೌದು ನಂದು ರೊಕ್ಕ ನಂದು, ನಮ್ಮ ಅಣ್ಣನ ರೊಕ್ಕನೂ ನಂದು. ಏ ನಿಮ್ಮ ಅಷ್ಕಿರಿ ಬ್ಲಾಗ್ನಾಗ ಹೊಡ್ತಾ ತಿಂತಿ ನೋಡಿ ಹೇಳತ್ತೇನ ಮತ್ತೆ ಕನ ಮಾಡಿಲ್ಲ. ಏ ನಡಿಯಾ ನೀ ಮಾಡಿದ ಚೈನ್ ಲೂಬ್ ಐ ಗ್ಯಾಸ್ ಇರ್ಬೇಕು ಅನಿಸ್ತೈತಿ. ಆದ್ರೂ ಒಮ್ಮೆ ಮುಂಜಾನೆ ಒಂದು ಸ್ವಲ್ಪ ಚೈನ್ ಲೂಬ್ ಮಾಡ್ಕೊಂಡು ಹೋಗ್ಬಿಡುನೆ. ಅರೌಂಡ್ 300 to 400 ಕಿಲೋಮೀಟರ್ಸ್ ಮಟ್ಟ ನಡೀತದಂತಾರೆ. ಇರೋದು ಹೆಂಗಾರ ಒಂದು ಹಚ್ಕೊಳತಿ ಬಾಯಿಲಿ ನಾಯಕ್ ಹಚ್ಕೊಳ್ಳು ನಾಚೋಳು ಅಂತ ಹೇಳಿ ನನಗೆ Emotional damage. ಸೊ ಹೇ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮಾಡೋದಾರ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಏನೇನಪ್ಪ ಫ್ಯಾಮಿಲಿ ಅಂತ ಟೈಮ್ ಆಗೈತಿ 9:25. ಎಷ್ಟಾಗೈತೆ ಹೇಳ್ರಿ 9:25. ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಚಲೋ ಸಿಗತ್ತೈತಿ. ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ, ಹಿಂಗೆ ಕೂಡಿ ಬೆಳೆಯೋಣ, ಮಸ್ತ್ ಬೆಳೆಯೋಣಂತೆ. ಆದರೆ ಏನಾಗಲಿ ರೀ ಫ್ಯಾಮಿಲಿ, ನಾ ಹೇಳತ್ತೇನಲ್ಲ ನಿಮಗೆ, ಈ ವರ್ಷ ಮಾತ್ರ ಸಿಲ್ಲಟ್ಟು ಒಟ್ಟ ಬರಬೇಕು. ಆ್ಯಂಡ್ ಇಲ್ಲ ನಮ್ಮ ಅಪ್ಪಣ್ಣ ತಾನೆ ಈಗ ಇಲ್ಲೊಂದು ಇಲಿ ಬಂದೈತಿ ಸಣ್ಣದು. ಅದು ಡಬ್ಬಾಗಿನ ಏನೋ ಕಡಿಯಾಕತ್ತೈತೆ. ಅದ್ರಾಗ ನಮ್ಮ ಮನೆಯೊಳಗೆ ಹೆಂಗೈತಿ, ನನಗಿನ್ನ ಮಂದಿ ಸಾಮಾನು ಭಾಳ ಅದಾವೆ. ಅಂದ್ರೆ ನನ್ನ ಫ್ರೆಂಡ್ಸ್ ಅವ್ರು ಇರೋದು ಸಾಮಾನು ಭಾಳ ಅದಾವೆ. ಹೆಂಗಾಗ್ಬಿಡ್ತೈತ್ರಿಪ್ಪ ಅಂತಂದ್ರೆ ಇಲ್ಲೆಲ್ಲರೂ ಇಟ್ಟಿರ್ತೇವೆ ನಾವು, ಅದೇನಾಗ್ಬಿಟ್ಟಿದೆ ಇಲಿ ಕಡಿತಾನೆ ಅಂತ ಆಗಲ್ಲ. ಅದಕ್ಕೆ ಕೆಲವೊಂದು ಐಟಮ್ಸ್ ಅದಾವೆ, ನಾವು ವಾಪಸ್ ಕೊಡೋಣ ಯಾರ್ಯಾರು ಅದಾವ ಅಂತ. ಯಾಕೆ ನಮ್ಮ ಮನ್ಯಾಗ ಭಾಳ ಇಲ್ಲಿದ್ದು ಕಾಟ ಬಿಟ್ಟೈತ್ರಿ. ಎನಿ ಸೊಲ್ಯೂಷನ್ ನಿಮ್ಗೆ ಏನಾರ ಗುರ್ತೈತ್ರಿಪ್ಪ ಅಂತ, ಇಲ್ಲಿನ ಹೆಂಗೆ ಹಿಡಿಬೇಕು ಏನಂತೈತ್ರಿ ಪ್ಲೀಸ್ ಲೆಟ್ ಮಿ ನೋ ಅಂತ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಇವತ್ತೆಲ್ಲ ಹೊಂಟೈತ್ರಿ ಅಂತ ಆ್ಯಸ್ ಯೂಶುವಲ್ ಮತ್ತು ಹುಬ್ಳಿ ಹೊಂಟೈತಿ. ಹುಬ್ಳಿಗೆ ಅದಕ್ಕೆ ಹೊಂಟೈತ್ರಿಪ್ಪ ಅನ್ನೋದು ಪರ್ಸನಲ್ ಕೆಲಸಗಳು ಅದಾವೆ. ಏನೇನಂತ ನಿಮಗೆ ಈಗ ಟೈಮ್ ಬಂದಿಲ್ಲ ಹೇಳುವಂಥದ್ದು. ಆ ಟೈಮ್ ಬಂದ್ಕೊಳ್ಳಿ ಹೇಳ್ತೇನೆ ಎದಕ್ಕೆ ಹೊಂಟಿತ್ತೆ ಏನು ಎಲ್ಲ ಹೇಳ್ತೈತಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇನ್ಕೆ ಚಾನಲ್ಗೆ ಹೊಸಬ್ರದಿರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ. ನಾನೊಂಥರ ಅಲೆಮಾರಿ, ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ, ಮರೆತೋಗಿದೆ ಮನೆದಾರಿ, ಬಾ ತೋರಿಸು ದಯ ತೋರಿ, ನಿನಗೆಂದು ನಾನು ಆಭಾರಿ, ನಿನಗೆಂದೇ ಬರೆದ ಕಾಗದ, ನಿನ ಕೈಗೆ ನೀಡೋ ಕಾಗದ, ಎದೆಯಲ್ಲಿ ಹೇಳೋ ಕಾಗದ, ಭಯಬೇಕೋ ಏನೋ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಪದ್ದ ಸರಿ ನಾವೆಲ್ಲಿ ಬಂದೇವ್ರಿ ಅಂತ ವಾಪಸ್ ಮನೆಗೆ. ಈಗ ಹೊಂಟಿದ್ರಿಪ್ಪ ಫ್ಯಾಮಿಲಿ ಅಂತ ಇಲ್ಲೊಂದು ಸ್ವಲ್ಪ ಹೊರಗೆ ಹೋಗೋದೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತ ನಾಳೆ ಎಲ್ಲಿ ಹೊಂಟೈತ್ರಿ ಅಂದ್ರೆ ದಾಂಡೇಲಿ ಹೊಂಟೈತಿ. ಆ್ಯಂಡ್ ನಮ್ಮ ಆರೋಗ್ಯ ಒಂದು ಸಲ ಸ್ವಚ್ಛ ತೊಳಿಬೇಕು. ಏನು ಮತ್ತೇನು ಹೊಲಸಾಗೈತದ, ನಂಗೆ ಹೊಲಸು ಕಾಣಬಾರ್ದಂಗೆ. ಅದಕ್ಕೆ ಸ್ವಚ್ಛಗೆ ಬ್ಯಾಡ್ ಬಿಟ್ಟು ತೊಳಿ, ಹೊಲಸು ಇರಲಿ ಅದು ನಡಿತೈತಿ. ಹೆಂಗಿದ್ರು ನಾಳೆ ದಾಂಡೇಲಿ ಹೊಂಟೈತಿ. ಕುಕ್ಕಾಕತ್ತೈತಂತ ಕುಕ್ತೈತಿ. ಅಯ್ಯೋ ಕುಕ್ತೈತಿ 2 ದಿನ ಆದ್ಮೇಲೆ ಜಕ ಮಾಡ ನೋಡ್ರಿ. ನೀನು ಮಾಡಿದ್ದಿ ಕರೆ ಕರೆ ಸುಳ್ಳು ಹೇಳ್ಬಾರ್ದು. ನೀ ಮನ್ಸಿಂದ ಹೇಳಿ, ನೀನೊಂದ್ ದಿನ ಮಾಡಿಲ್ಲ ನಂಗೆ ಗೊತ್ತೈತಿ. ವ್ಲಾಗ್ನಾಗ ಎಲ್ಲಾರ್ಗು ಗುರ್ತೈತಿ. ರಾತ್ರಿ ನಾನು ಲೇಟ್ ಜಳಕ ಮಾಡೇನು. ಓಕೆ ಈವ್ನಿಂಗ್ನಾಗ ಮಾಡೇನು ನಾನು ಹೋಗ್ಲೇಪ್ಪ ಮಾಡೇನ. ನಿಂಗೇನು ನಾ ಪ್ರೂವ್ ಮಾಡೋ ಜರುರತ್ತಿಲ್ಲ. ಬಿಕಾಸ್ ಐ ಆಮ್ ಅ ಡೀವಾ. ಬರೀ ಇಂಥದೆಯಾ ಬರೀ ಸುಳ್ಳು. ಅದ ಪ್ಯಾಂಟ್ ಹಾಕೊಂಡಲ್ರಿ, ನಿನ್ನೆ ಅದು ಹಾಕೊಂಡಿಲ್ಲ, ಇವತ್ತು ಅದು ಹಾಕೊಂಡ. ಇಂಥ ಕರಿ ಪ್ಯಾಂಟ್ 4 ಅದಾವ, ಬೇಕಾದ್ರೆ ತೋರಿಸ್ತೇನೆ ನನ್ನ ಬ್ಲಾಗ್ನಾಗ. ನಾ ತೋರಿಸ್ತೇನೆ ಚಿನ್ನಿ ಬ್ಯಾಗಿ ಪ್ಯಾಂಟ್ ಐತಿ, ಒಂದ್ ಐತಿ, ಇನ್ನೊಂದು ಸಿಂಥೆಟಿಕ್ ಪ್ಯಾಂಟ್ ಐತಿ. ಬೀಡಿಲೆ ಸುಳ್ಳು ಬೀಡಿಲೆ. ನೀ ನಿನ್ನೆ ಜಳಕ ಮಾಡಿಲ್ಲ ಅಂತ ಮನಿ ಮಂದಿ ಗೊತ್ತೈತಿ. ನೀ ಮಾಡಿಲ್ಲ, ನಾ ಮಾಡಿ. ನಾ ಪ್ರತಿದಿನ ಮಾಡಿ ಪೂಜಾ ಮಾಡೋಕೇನ್ರಿ. ನಾನು ಮಾಡ್ತೇನೆ. ನೀ ಮಾಡಿಲ್ಲ, ಸುಳ್ಳು ಬಿಟ್ಬಿಡು. ನೀ ಜಳಕ ಮಾಡಿಲ್ಲ, ಚುಚ್ಚು ಬಿಡ್ತೇನೆ. ಸುಳ್ಳು ಬಿಡು, ಚುಚ್ಚು ಬಿಡ್ತೇನೆ, ಸುಳ್ಳು ಬಿಟ್ಬಿಡು. ಚುಚ್ಚು ಬಿಡ್ತೇನೆ. ಜಳಕ ಮಾಡಿಲ್ಲ. ನಾಳೆ ನಮ್ಮ ಅಣ್ಣ ಸ್ಪಾನ್ಸ್ ಮಾಡತ್ತಾನಂದ್ರೆ ಏನು ನಾ ಅದಕ್ಕೆ ಮಾಡ್ಲಿ, ನನಗೇನು ಹರ್ಕತ್ ಬಿದ್ದೈತಿ. ಅಕ್ಕಿ ರೊಕ್ಕ ಹಾಕಿದ್ರಿ, ನಂದು ರೊಕ್ಕ ನಂದು. ಹೌದು ನಂದು ರೊಕ್ಕ ನಂದು, ನಮ್ಮ ಅಣ್ಣನ ರೊಕ್ಕನೂ ನಂದು. ಅಲ್ಲ ಅಲ್ಲ ಅಲ್ಲ, ರೊಕ್ಕನೂ ನಂದು, ನಮ್ಮ ಮಮ್ಮಿ ರೊಕ್ಕನೂ ನಂದು. ನಂದು ರೊಕ್ಕ ಅಷ್ಟ ಹಿಂಗೆಲ್ಲ ಸೀನ್ ಐತಿ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಹಿಂಗೆಲ್ಲ ಸೀನ್ ಐತಿ. ಅದು ಜಳಕ ಅಂತೂ ಮಾಡಿಲ್ಲಕ್ಕಿ ಹೊಲಸು. ನಾ ನೋಡ್ತಮ್ಮ ನೀನ್ ಏನ್ ಮಾಡ್ತೇನಂತಂದೆ ಹೇಳತ್ತೇನ ನೋಡಿ. ನೀನು ಜಳಕನ ಮಾಡೋದು ಚೀ. ಏ ನಿಮ್ಮ ಅಷ್ಕಿರಿ ಬ್ಲಾಗ್ನಾಗ ಹೊಡ್ತಾ ತಿಂತಿ ನೋಡಿ ಹೇಳತ್ತೇನ ಮತ್ತೆ. ಏ ಸುಳ್ಳ ಹಾಕ್ತಾನ ಪಾಪ. ಜಳಕನ ಮಾಡಿಲ್ಲ. ಏ ನಡಿಯಾ ನೀ ಮಾಡಿದ. ನಾ ಕಟ್ ಮಾಡೋದಿಲ್ಲ. ನೀನೇನು ತಾಡಿ ಪಡಿ ತೆಗಿ ಬೇರೆನಾಗಿಲ್ಲ. ನಮ್ಮ ಅಪ್ಪಾರ ಮತ್ತೆ ಹೆಂಗಾಗ್ಬಿಟ್ಟಾರ್ರಿ, ಕೂಲಾಗಿಲ್ಲ. ಕಟ್ ಮಾಡೋಂಗಿಲ್ಲ ನೋಡ್ರಿ, ಬಸ್ ವ್ಲಾಗ್ ಹಾಕ್ತೀನಿ ಇದನ್ನು ನೋಡ್ರಿ ಅವ್ರದ್ದು. ಯಪ್ಪ ನಾವಲ್ಲಪ್ಪ ದಾಡಿ ಗಿಡಿ ತೆಗ್ಸಿರ್ ಮತ್ತೆ ಹೆಂಗಂತ ಇದು ಹೊಟ್ಟೆ ಬಂದೈತೆ ನಮ್ಮ ಅಪ್ಪಗೆ.
ಏನು ಮಾತಾಡು ಮತ್ತೆ ಏನು ಮಾತಾಡ್ತೀನಿ ಬಾ. ಮಾತಾಡಪ್ಪ. ನಾ ಇರೋದು ಹೆಂಗದನು ನಾನು, Emotional damage. ನಾ ಇರೋದು ಹೆಂಗದನ. ಒಂದು ಹಚ್ಕೊಳತಿ ಯಾಕೆ ನೀ ಬಾಯಿಲೆ ನಾ ಯಾಕೆ ಹಚ್ಕೊಳ್ಳು, ನಾ ಹಚ್ಕೊಳ್ಳು ಅಂತ ಹೇಳಿ ನನಗೆ ನೀ ಇದನ್ನ ಮಾಡ್ಕೊಂತಾಗನ್ನು ಮಂದಿದು ವಿಡಿಯೋ ಮಾಡ್ಕೊಂತ ಅಯ್ಯ ನೀ ಮಂದಿ ನಮ್ಮ ಮನ್ಯಾನ ಅಲ್ಲಿ ಹಂಗಲ್ಲ ಎಲ್ಲರೂ ಬರೀ ವಿಡಿಯೋ ಮಾಡ್ಕೊಂತ ನಿಂದ ಮಾಡೋ ಗಜಬ್ ಬೇಜತಿ. ನೀ ಇದ್ದೆ ಅಂದ್ರೆ ವ್ಯೂಸ್ ಬರ್ತಾವಂತ. ಮಮ್ಮಿ ಪಪ್ಪಾಗೆ ತೋರಿಸ್ರಿ, ನೀವು ಯಾರಿಗೂ ತೋರಿಸ್ಬೇಡ್ರಿ ಅಂತ ಹೇಳ್ಯಾರ. A few moments later. ನಾ ಬರೋ ಮಟ ನಮ್ಮ ತಂಗಿ ನಮ್ಮ ಮಮ್ಮಿಗೆ ಮಿರ್ಚಿನ ಖಾಲಿ ಮಾಡಿಬಿಟ್ರೆ ಏನು ಮಾಡ್ತೀರಿ? ರೆಸ್ಪೆಕ್ಟೇ ಇಲ್ಲ, ಫುಲ್ ಅಂಡ್ ರೆಸ್ಪೆಕ್ಟು. ಮುಂಗುರುಳ ಸರಿಸಿ ಕೆಡಿಸಿ ಬಿಟ್ಟೆ ನೀ ಜಪವ, ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಟೈಮ್ ಆಗೈತ್ರಿ 11:00. ನಾ ಇನ್ನೂ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಬ್ಯಾಗ್ ಪ್ಯಾಕ್ ಜೊತೆ ಥಂಡಿ ಭಾಳ ಐತಿ, ಗುರ್ತೈತಿ. ಅತ್ತಾಗದ ಒಂದು ಸ್ವಲ್ಪ ದಾಂಡೇಲಿ ಪೂರ ಇನ್ನೂ ತಂಪಿರ್ತೈತಿ ರೀ, ಇನ್ನೂ ಥಂಡಿ ಹತ್ತೈತಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಡೆಕೆಟ್ಲಾನ ಜಾಕೆಟ್ ಅಂತೂ ಕಂಪಲ್ಸರಿ ನಮ್ಗೆ ಬೇಕು ನನಗರ ಸ್ಪೆಷಲಿ. ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತಿತ್ರಿ RCB ಮ್ಯಾಚ್. WPL ಇತ್ತು, ಆಮ್ಯಾಗ RCB ಗೆದ್ದೈತಿ. ಯಪ್ಪ ನಾವಲ್ಲಪ್ಪ ಏನು ಮ್ಯಾಚ್ ಇತ್ರಿ ಹೇಳ್ತೇನೆ ನಾ ಫ್ಯಾಮಿಲಿಗೆ. RCB ಅದ ಬ್ಲಡ್ದಾಗ ಬಂದ್ಬಿಟ್ಟೈತ್ರಿ ಅದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಮಸ್ತ್ ಗೆದ್ದೈತಿ. ಯಾರ್ಯಾರು ಮ್ಯಾಚ್ ನೋಡ್ರಿ RCB ಮ್ಯಾಚ್ ಲೆಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಬಡಕ್ನ ಊಟ ಮಾಡೋಣ, ಊಟ ಗಿಟ ಅದು ಮಾಡಿ ಬ್ಯಾಗ್ ಅದು ಪ್ಯಾಕ್ ಮಾಡಿ ಆಮ್ಯಾಗ ಸಿಗ್ತಾನಂತ ನಿಮಗೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ಆರುಗ ಇಲ್ಲದ ಒಂದು ಸ್ವಲ್ಪ ಹೊಲಸಾಗೈತಿ. ಇಲ್ಲೇ ಸ್ವಲ್ಪ ಯಾಕಂದ್ರೆ ನಾ ಪಾಲಿಶ್ ಅಪ್ಲೈ ಮಾಡಿದ್ದಲ್ರಿ, ಒಂದು ಸ್ವಲ್ಪ ಹೊಲಸಾಗೈತಿ. ಹಂಗಂತ ಅಯ್ಯೋ ಇದೇನಪ್ಪ ಗಾಡಿ ಬೆಂಡ್ ಆಗೈತಲ್ಲ, ಪಿಕ್ಚರ್ ಇದಂಗೆ ಬೆಂಡ್ ಆಗೈತೆ ನೋಡ್ರಿ. ನಾನು ಈಗ ನೋಡೇನಿ ಬೆಂಡ್ ಆಗೈತಿ, ಯಾವ ಲಡ್ಡಾಗಿಲ್ಲದ. ಇಲ್ಲೆಲ್ಲ ಒಂದು ಸ್ವಲ್ಪ ಪಾಲಿಶ್ ಗಿಲೀಶ್ ಅದು ಹತ್ತಿತ್ತಲ್ರಿ, ಭಾಳ ಧೂಳಾಗೈತದ. ಚೈನ್ ಲೂಬ್ ಐ ಗ್ಯಾಸ್ ಇರ್ಬೇಕು ಅನಿಸ್ತೈತಿ. ಆದ್ರೂ ಒಮ್ಮೆ ಮುಂಜಾನೆ ಒಂದು ಸ್ವಲ್ಪ ಚೈನ್ ಲೂಬ್ ಮಾಡ್ಕೊಂಡು ಹೋಗ್ಬಿಡೋಣ, ಸುಮ್ಮನೆ ಅದಕ್ರಿಪ್ಪ. ಯಾಕಂತಂದ್ರೆ ಒಂದ್ಸಲ ಚೈನ್ ಲೂಬ್ ಮಾಡಿದ್ರೆ ಅರೌಂಡ್ 300 to 400 ಕಿಲೋಮೀಟರ್ಸ್ ಮಟ್ಟ ನಡೀತದಂತಾರೆ. ಬಟ್ ಈಗ ಮಳಿ ಇಲ್ಲ, ಅದ್ರ ಸಂಬಂಧ ನಡಿಬೋದು. ಯಾಕಂದ್ರೆ ಬಿಸಿಲು ಇಲ್ಲ, ಜಲ್ದಿ ಒಣಗುದಿಲ್ಲ, ತಂಪೈತಲ್ಲ, ನಡಿಬೋದು. ಇನ್ನೂ ಲಿಕ್ವಿಡ್ ಐತದ. ಇನ್ನು ಇನ್ ಕೇಸ್ ಏನಾರ ಮಳಿ ಗಿಳಿ ಬಂತಂದ್ರೆ ಇನ್ನೊಂದು ವಿಸ್ತಾ ಕಂಪ್ನಿದು ಬರ್ತೈತಿ, ಅದು ಪೂರ ಸ್ಟಿಕ್ಕಿ ಐತಿ. ಮಳಿ ಬರಲಿ ಏನೋ ಬರಲಿ ಅದು ಗಟ್ಟು ಮುಟ್ಕೊಂಡು ಬರ್ತೈತಿ. ಬಟ್ ಒಂದು ಸ್ವಲ್ಪ ಇಲ್ಲೇ ಅಲ್ಲದ ನನಗೆ ಹಿಂಗೆ ಹೊಲಸು ಕಾಣತೈತೆ ನೋಡ್ರಿ. ನಿಮ್ಗೆ ಎಲ್ಲಿ ತೋರಿಸ್ಲಿ ಫ್ಯಾಮಿಲಿ? ಇಲ್ಲಿ ನೋಡ್ರಿ, ಇಲ್ಲೇ ಎಲ್ಲರೂ ಕಾಣ್ತೈತನ, ಕಾಣ್ಬೋದು. ಇಲ್ಲ ಕಾಣತಿಲ್ಲ, ಇಲ್ಲಿಂದ ಧೂಳಂತರೂ ಐತಿ. ಅಂದ್ರೆ ಒಂದು ಸ್ವಲ್ಪ ಹಸಿ ಮಾಡೋಣ ಅರ್ಬಿ. ಒಂದು ಯಾವ್ದಾರ ಕಾಟನ್ ವೇಸ್ಟ್ ಅಂತ ನೋಡಿ, ಒಂದು ಯಾವ್ದಾರ ಮೈಕ್ರೋಫೈಬರ್ ಅರ್ಬಿ ತೊಗೊಂಡು ಸ್ವಚ್ಛ ಒರೆಸ್ಬಿಡೋಣಂತೆ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. 5 minutes later. ಏನ್ರಿಪ್ಪ ಅಂತ ಮಸ್ತ್ ಎಲ್ಲೆಲ್ಲಿ ಧೂಳು ಕಾಣತ್ತಲ್ರಿ ನಂಗೆ, ಎಲ್ಲ ಕಡೆ ಸ್ವಚ್ಛಗೆ ವರ್ಷೈತಿ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನಾಳೆ ನಾವು ಎಲ್ಲಿ ದಾಂಡೇಲಿ ಹೊಂಟೇವಲ್ರಿ, ಅಲ್ಲಿ ನಾವು ವಾಟರ್ ಆಕ್ಟಿವಿಟೀಸಿಗೆ ಏನೂ ಹೊಂಟಿಲ್ಲ ನಾವು. ಅಷ್ಟೇ ರೆಸಾರ್ಟ್, ಒಂದು ಸ್ವಲ್ಪ ನೇಚರ್ ಮಡಿಲ ಅಂತಾರಲ್ಲ, ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ತಂಪು ಗಾಳಿ ಎಂಜಾಯ್ ಮಾಡಿ ಬರ್ಬೇಕಂತ ಅಷ್ಟ ಹೊಂಟೈತಿ. ಇಲ್ಲಿ ಭಾಳ ಐತಿ, ಇಲ್ಲೇ ಥಂಡಿ ಐತಿ. ಅಲ್ಲಿ ಎಷ್ಟು ಡಿಗ್ರಿ ಇರಬಾರ್ದು ಅಂತ ನಾನು ಅಲ್ಲಿ ನೆಟ್ವರ್ಕ್ ಬರ್ತೈತಿಲ್ಲ ಅಂತೂ ಗೊತ್ತಿಲ್ಲ ನನಗೆ. ವ್ಲಾಗ್ಸ್ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಈ ವ್ಲಾಗ್ ಅಂತೂ ಬರತೈತೆ. ಇದಾದ್ಮೇಲೆ ಮಾರನೇ ದಿನ ವ್ಲಾಗ್ ಬಂತಂದ್ರೆ ಅಲ್ಲಿ ನೆಟ್ವರ್ಕ್ ಐತಿ ಅಂದಂಗೆ, ಮಾರನೇ ದಿನ ವ್ಲಾಗ್ ಹೆಚ್ಚು ಕಮ್ಮಿ ಆತಂದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದಂಗೆ ತಿಳ್ಕೊರಿ. ಇಷ್ಟ ಫ್ಯಾಮಿಲಿ. ವಾ ಥಂಡಿ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ, ಬರ್ರಿ. 2000 years later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಯಾವ ಬರೀ ಥಂಡಿ ಐತಪ್ಪ ಇಲ್ಲಿ. ನಮ್ಮ ಅಪ್ಪಣ್ಣಾಗ ವಾಕ್ ಕರ್ಕೊಂಬಂದೈತಿ. ಬಡ ವಾಕಿಂಗ್ ಮಾಡಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಮಮ್ಮಿ ಆಲ್ರೆಡಿ ಊಟ ಹಚ್ಚಿಟ್ಟಾರೆ. ಆ್ಯಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತ ವ್ಲಾಗ್ ಏನು ಮಾಡೋ ಟೈಮ್. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರಿತಂದು ಮಾಡೇನ್ರಿ ಫ್ಯಾಮಿಲಿ. ಸೇರಿತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರೆ ಮುಂದೆ ನಡೆಸೋಣ. ಆತಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣಂತ್ರಿ ಮುಂದೆ ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಹೋಮ್, ಸ್ಟೇ ಹ್ಯಾಪಿ, ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.